ಬಗೆದಷ್ಟು ಬಯಲಾಗ್ತಾ ಇದೆ ಅಧಿಕಾರಿ ಮಂಜುನಾಥ್ ಮಾಯಾಜಾಲ. ರಿಯಲ್ ಎಸ್ಟೇಟ್ ಉದ್ಯಮಿ ಜೊತೆ ಅಧಿಕಾರಿ ನಂಟು ಆರೋಪ ಕೇಳಿ ಬಂದಿದ್ದು. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿ ಮನೆ ಮೇಲೆ ದಾಳಿಯಾಗಿದೆ. ಉದ್ಯಮಿ ನೂರಾನಿ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಹನುಮಾನ್ ನಗರದಲ್ಲಿ ಉದ್ಯಮಿ ನೂರಾನಿ ಮನೆಯಲ್ಲಿ ಶೋಧ ಮಾಡ್ತಾ ಇದ್ದಾರೆ. ಬೆಳಗಾವಿಯ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದಾರೆ ನೂರಾನಿ. ಅವರ ಮನೆಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೂರಾನಿ ಫೋಟೋ ನೀವು ನೋಡ್ತಾ ಇದ್ದೀರಿ. ರಿಯಲ್ ಎಸ್ಟೇಟ್ ಉದ್ಯಮಿಯ ಜೊತೆ ಅಧಿಕಾರಿಯ ನಂಟು ಆರೋಪದ ಮೇಲೆ ಅವರ ನಿವಾಸದ ಮೇಲೂ ದಾಳಿಯಾಗಿದೆ. ಇನ್ನು ಇಡಿಯಿಂದ ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ವಿಚಾರಣೆ ನಡೀತಾ ಇದ್ದು, ಅಬಕಾರಿ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಪಡೆದಿದ್ದಾರೆ ಯಮುನಾ. ಮಂಜುನಾಥ್ ಮೈಸೂರು ಡಿಸಿ ಆಗಿದ್ದಾಗ ಯಮುನಾ ಅಧಿಕಾರಿಯಾಗಿದ್ರು. ಆದ್ರೆ ಈಗ ಸ್ವಯಂ ನಿವೃತ್ತಿ ತಗೊಂಡಿದ್ದಾರೆ. ಅವರ ವಿಚಾರಣೆ ನಡೀತಾ ಇದೆ. ಮೈಸೂರಿನಲ್ಲಿ ಇನ್ಸ್ಪೆಕ್ಟರ್ ಯಮುನಾ, ಅಬಕಾರಿ ಇನ್ಸ್ಪೆಕ್ಟರ್, ಅವರ ವಿಚಾರಣೆ ನಡೀತಾ ಇದೆ. ಈಗಾಗಲೇ ಅವರು ಸ್ವಯಂ ನಿವೃತ್ತಿ ತಗೊಂಡಿದ್ದಾರೆ. ಅವರ ವಿಚಾರಣೆಯಂತೂ ನಡೀತಾ ಇದೆ. ಯಾಕಂದ್ರೆ ಮೈಸೂರಿನಲ್ಲಿ ಮಂಜುನಾಥ್ ಡಿಸಿ ಆಗಿದ್ದಾಗ ಯಮುನಾ ಅಧಿಕಾರಿ ಆಗಿದ್ರು. ಯಾವ ಕಾರಣಕ್ಕೆ ವಿಚಾರಣೆ ನಡೀತಾ ಇದೆ, ಏನಾಗ್ತಾ ಇದೆ, ಈ ಪ್ರಕರಣದಲ್ಲಿ ಯಮುನಾ ಅವರ ಮೇಲೇನಾದ್ರೂ ಆರೋಪ ಇದೆಯಾ, ಇನ್ವಾಲ್ವ್ಮೆಂಟ್ ಇದೆಯಾ, ಇದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು ಯಮುನಾ ವಿಚಾರಣೆಯನ್ನ ಒಂದು ಕಡೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ಸಚಿವ ಜಾರಕಿಹೊಳಿ ಸಂಬಂಧಿ ಮಂಜುನಾಥ್ ಮನೆ ಮೇಲಿನ ಇಡಿ ದಾಳಿ ಸಂಬಂಧ ಮೈಸೂರಲ್ಲಿ ಅಬಕಾರಿ ಡಿಸಿ ಆಗಿದ್ದ ಮಂಜುನಾಥ್ ಭಾರೀ ಭ್ರಷ್ಟಾಚಾರ. ಕರ್ನಾಟಕ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೇಳಿಕೆ ಕೊಟ್ಟಿದ್ದಾರೆ. ಮಂಜುನಾಥ್ 2012ರಲ್ಲಿ ಮೈಸೂರಿನಲ್ಲಿ ಡಿಸಿ ಆಗಿದ್ರು. ಅಬಕಾರಿಯದ್ದು ಪರವಾನಿಗೆ ನವೀಕರಣಕ್ಕೆ ಹೋದಾಗ 20 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. 15 ಲಕ್ಷಕ್ಕೆ ಒಪ್ಪಿ ನಂತರ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದೆ ಅಂತ ಚಂದ್ರಶೇಖರ್ ಅಂದಿನ ದಿನಗಳನ್ನ ನೆನಪಿಸ್ಕೊಳ್ತಾ ಇದ್ದಾರೆ. ಡಿಸಿ ಆಗಿದ್ರು. ಆಗ ನಾನು ಇಲ್ಲಿ ಜನತಾ ಬಜಾರ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಮ್ಮ ಜನತಾ ಬಜಾರ್ದೊಂದು 10-12 ವರ್ಷದಿಂದ ಲೈಸೆನ್ಸ್ ರಿನ್ಯೂವಲ್ ಆಗಿರಲಿಲ್ಲ. ಅದು ರಿನ್ಯೂವಲ್ ಮಾಡೋಕ್ಕೋಸ್ಕರ ಅವ್ರ ಹತ್ರ ಹೋಗಿದ್ದೆ ನಾನು. ಆಗ ಹೋಗಿದ್ದಾಗ ಅವರು ನನಗೆ 20 ಲಕ್ಷಕ್ಕೆ ಅವರು ಆಫರ್ ಇಟ್ಟರು. 20 ಲಕ್ಷ ಕೊಡಿ ಮಾಡಿಕೊಡ್ತೀವಿ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ, ಇದೊಂದು ಸಂಸ್ಥೆಗೆ ಸೇರಿದ್ದು, ಕೊಡೋಕ್ಕೆ ಬರೋಲ್ಲ ನಮಗೆ ಅಂತ ಹೇಳಿದೆ. ಅವರು ಆದರೆ ಕೇಳಲಿಲ್ಲ, ಉದಾಸೀನವಾಗಿ ನನ್ನ ಹೊರಗೆ ಕಳಿಸಿದ್ರು. ಅದಾದಮೇಲೆ ನನ್ನ ಸನ್ನದ್ಧಾರರೆಲ್ಲ ನನಗೆ ಭೇಟಿ ಮಾಡಿ, ಇಲ್ಲ ಅಣ್ಣ, ಇವರೆಲ್ರಿಗೂ ಇದೇ ಥರ ಮಾಡ್ತಾರೆ, ತುಂಬ ಹಣಕಾಸು ಡಿಮ್ಯಾಂಡ್ ಮಾಡ್ತಾರೆ, ನಮಗೆಲ್ಲ ಭಯ ಇದೆ, ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ನೀವಾದರೂ ಸ್ವಲ್ಪ ಇದು ಮಾಡಿ ಅಣ್ಣ ಅಂತ ಹೇಳಿದಾಗ ನಾನು ಮತ್ತೆ ಮಂಜುನಾಥ್ ಅವ್ರ ಹತ್ರ ಹೋದಾಗ, ಇಲ್ಲ ಸರ್ 20 ಲಕ್ಷ ಆಗಲ್ಲ, ದಯವಿಟ್ಟು ಅಷ್ಟು ಬೇಡ, ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತ ಹೇಳಿದೆ. ಆಗ ಒಂದು 15 ಲಕ್ಷ ರೂಪಾಯಿಗೆ ಮಾತುಕತೆ ಆಡಿದ್ರು. ಅದು ಆಡಿದ್ದನ್ನ ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಲೋಕಾಯುಕ್ತಕ್ಕೆ ತೊಗೊಂಡು ಕೊಟ್ಟೆ. ಆ ಲೋಕಾಯುಕ್ತರಿಗೆ ಕೊಟ್ಟ ಮೇಲೆ ಅವರು ರಾಮನಗರ ಲೋಕಾಯುಕ್ತ SP ನ ಮೈಸೂರಿಗೆ ಕಳಿಸಿ ಅವ್ರಿಗೆ ರೇಡ್ ಮಾಡಿದಾಗ ಅವರ ಆಫೀಸು ಮತ್ತು ಡೆಪ್ಟಿ ಆಫೀಸು ಮತ್ತು ಇನ್ಸ್ಪೆಕ್ಟರ್ಗಳ ಆಫೀಸೆಲ್ಲ ರೇಡ್ ಮಾಡಿದಾಗ ಸುಮಾರು 4ರಿಂದ 5 ಜನ ಇನ್ಸ್ಪೆಕ್ಟ್ರು, 1-2 ಡೆಪ್ಟಿ, 1-2 ಗಾರ್ಡು ಮತ್ತು OR ಮಂಜುನಾಥ್, ಇಷ್ಟು ಜನ ರೇಡಲ್ಲಿ ಸಿಕ್ಕಾಕೊಂಡ್ರು. ಅಲ್ಲೇ ನೆಟ್ ಕ್ಯಾಶ್ 3 ಲಕ್ಷ ಚಿಲ್ಲರೆ ಮತ್ತು ವಿದೇಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.